ಮಾರ್ನಿಂಗ್ ಎವ್ರಿವನ್. ಸೊ ಮನೆ ಬಿಟ್ಟಿದ್ದೀನಿ, ಆಲ್ಮೋಸ್ಟ್ 7:20 ಆಗಿದೆ. ಸಾವನದುರ್ಗ ಟ್ರೆಕ್ಕಿಂಗ್ ಹೊಟ್ಟಿದ್ದೀನಿ. ಸೋಲೋ ಟ್ರೆಕ್ಕಿಂಗ್ ಇವತ್ತು. 2 ಸ್ಲಾಟ್ ಇತ್ತು, 6 o'clock 9 o'clock. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಅದರಿಂದ ನಾನು 9 o'clock ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾಗರಬಾವಿಯಿಂದ ಆಲ್ಮೋಸ್ಟ್ 51 ಕಿಲೋಮೀಟರ್ ತೋರಿಸ್ತಾ ಇದೆ. 1 hour 10 minutes ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ಸಲ್ಲಿ. 2-3 ರೂಟ್ ಇತ್ತು. ಒಂದು ಮಾಗಡಿ ಮೇಲೆ, ಇನ್ನೊಂದು ಈ ಕಡೆ ಕೆಂಗೇರಿ ಮೂಲಕ ಹೋಗಿ ಮಂಚಿನಬೆಲೆ ಕಡೆ ಒಂದು ರೂಟು. 3ನೇ ರೂಟು ನಮಗೆ ನಾಗರಬಾವಿಯಿಂದ ಬಿಡದಿ ಮೂಲಕ ಹೋಗಿ ಅಲ್ಲೊಂದು ಜಾಯ್ನ್ ಆಗೋ ಥರ ಇತ್ತು. ಸೊ ನಾನೀಗ ಮಾಗಡಿ ಮೂಲಕ ಹೊರಟಿದ್ದೀನಿ. ಸೊ ಡಿಸ್ಟೆನ್ಸು 51 ಕಿಲೋಮೀಟರು, ಆಲ್ಮೋಸ್ಟ್ 1 hour 10 minutes ಅಂತ ತೋರಿಸ್ತಾ ಇದೆ. ಬಟ್ ನೋ ಆಪ್ಷನ್. ಸೊ ಇನ್ ಕೇಸ್ ನಾವೇನಾದರೂ ಇಫ್ ಯು ಸ್ಟಾರ್ಟ್ ಅರ್ಲಿ, ಸೊ ದಟ್ಸ್ ಅಡ್ವಾಂಟೇಜ್. ಸೊ ಟ್ರಾಫಿಕ್ ಇರಲ್ಲ, ಬೇಗ ಹೋಗ್ಬಿಡ್ತೀವಿ. ಇಫ್ ಯು ಸ್ಟಾರ್ಟ್ ಎನಿಥಿಂಗ್ ಅಬೌಟ್ 7 o'clock ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಸಿಟಿ ಟ್ರಾಫಿಕ್. ಆಲ್ಮೋಸ್ಟ್ ಒಂದು 17 ಕಿಲೋಮೀಟರ್ ಬಂದಿದ್ದೀನಿ ಈಗ. ಸಿಟಿ ಟ್ರಾಫಿಕ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಈಗ ಜಸ್ಟ್ ಕಡಿಮೆ ಆಗಿದೆ. ಸ್ವಲ್ಪ ಹೆಂಗಿದ್ರೆ ಓಡಿಸ್ಲಿಕ್ಕೆ ಖುಷಿಯಾಗುತ್ತೆ. ಅತಿಥಿ ಗಾರ್ಡನಿ ಹೋಟೆಲಲ್ಲಿ ಇಡ್ಲಿ ವಡ ಟೀ ಆಯಿತು. ಟೇಸ್ಟ್ ಚೆನ್ನಾಗಿತ್ತು, ಬಿಸಿ ಬಿಸಿ ಇತ್ತು, ಟೇಸ್ಟ್ ಚೆನ್ನಾಗಿತ್ತು. ಈವನ್ ಟೀ ಕೂಡ ಚೆನ್ನಾಗಿತ್ತು. ಸೊ ಇನ್ ಕೇಸ್ ಇಫ್ ಯು ಪಾಸಿಂಗ್ ಇನ್ ಮಾಗಡಿ ರೋಡ್, ನಾನು ಮುಂಚೆ ಒಂದು ಉಡುಪಿ ಹೋಟೆಲ್ ಅಂತ ನೋಡಿದೆ, ಅದು ಕೂಡ ಲೊಕೇಶನ್ನು ಮತ್ತು ಹೋಟೆಲ್ ಚೆನ್ನಾಗಿತ್ತು. ಉಡುಪಿ ಹೋಟೆಲ್ ಪಾಸ್ ಆದಮೇಲೆ ನನಗೆ ನೆಕ್ಸ್ಟ್ ಒಳ್ಳೆ ಹೋಟೆಲ್ ಕಾಣಿಸಿದ್ದು ಅತಿಥಿ ಗಾರ್ಡನಿಯ. ಅದರದ್ದು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇನ್ ಕೇಸ್ ಇಫ್ ಯು ಆರ್ ಪಾಸಿಂಗ್ ಆ್ಯಂಡ್ ಇಫ್ ಯು ಆರ್ ಫೀಲಿಂಗ್ ಹಂಗ್ರಿ, ಮೋಸ್ಟ್ಲಿ ನೀವು ಟಿಫನ್ನು ಅಥವಾ ಊಟ ಮಾಡಿ ಹೋಗ್ಬೋದು. ಇದೆ. ಸೊ ಲಾಸ್ಟ್ ಟೈಮ್ ಬಿದರಕಟ್ಟೆ ಟ್ರೆಕ್ಕಿಂಗ್ ಬಂದಾಗಲೂ ಕೂಡ ಇದೇ ಥರ ವರ್ಕ್ ನಡೆದಿತ್ತು. ಸೊ ಆಲ್ಮೋಸ್ಟ್ 1 month ಆಯಿತು. ಲೆಟ್ಸ್ ಸಿ ವಾಟ್ಸ್ ದ ಪ್ರೋಗ್ರೆಸ್ ಅಂತ. ಅದೇ ಸಾವನದುರ್ಗ ಹಿಲ್ ಇರ್ಬೋದು ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ದೂರದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ. ಸೊ ರೈಟ್ ಸೈಡಲ್ಲಿ, ಐ ಹೋಪ್ ದಟ್ ಈಸ್ ಸಾವನದುರ್ಗ. ಲೆಟ್ಸ್ ಸಿ. ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿಬಿಟ್ಟಿದ್ದಾರೆ. ಸೊ ಲೆಫ್ಟ್ ತಗೊಂಡ ಮೇಲೆ ಆಲ್ಮೋಸ್ಟು ಅಲ್ಲಿಂದ ಲೆಫ್ಟಿಂದ 8 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಸಾವನದುರ್ಗ. ಸೊ ಸಿಂಗಲ್ ರೋಡ್ ಬೇರೆ ಶುರು ಆಗುತ್ತೆ, ಬಟ್ ರೋಡ್ ಸೀಮ್ಸ್ ಟು ಬಿ ಅಂದರೆ ನೈಸ್. ಸುತ್ತಮುತ್ತ ಗಿಡ ಮರ ಚೆನ್ನಾಗಿದೆ. ಸಣ್ಣ ರೋಡ್ ಕೂಡ ಆದರೂ ರೋಡ್ ಚೆನ್ನಾಗಿದೆ. ತೋರಿಸ್ತಾ ಇದೆ. ಫಾರೆಸ್ಟ್, ಸಾವನದುರ್ಗ ರಾಜ್ಯ ಅರಣ್ಯ. ಸೊ ಮೋಸ್ಟ್ಲಿ ಫಾರೆಸ್ಟ್ ಅಂದರೆ ಆ ಥರ ಎಂಟ್ರೆನ್ಸ್ ರೀಚ್ ಆದ್ವಿ. ವೀರಭದ್ರ ಸ್ವಾಮಿ 1.3 ಕಿಲೋಮೀಟರ್. ಸೊ ಫೈನಲಿ ಆಲ್ಮೋಸ್ಟ್ ಸಾವನದುರ್ಗ ಬೆಟ್ಟ ಹತ್ರ ರೀಚ್ ಆಗ್ತಾ ಇದ್ವಿ. ಸೊ ಈಗ ಲೆಫ್ಟಲ್ಲಿ ನೀವೇನು ನೋಡ್ತಿದ್ದೀರಾ, ಇದೇ ಬಿದರಕಟ್ಟೆ ಟ್ರೆಕ್ಕಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೂಡ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಸಾವನದುರ್ಗ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಓಕೆ, ಸೊ ಇಲ್ಲೆಲ್ಲ ಒಂದು ಕಡೆ ಪಾರ್ಕ್ ಮಾಡಿ ಹೋಗೋಣ.
ಪಾರ್ಕ್ ಮಾಡಿದ್ದಾರೆ. ಲೆಟ್ಸ್ ಪಾರ್ಕ್ ಸೇಫ್ಲಿ. ಸೊ ಬರಗಡೆ ಬಿಡಿಲಿ, ಸೆಲ್ಫಿ ಸ್ಟಿಕ್ ಥರದೇ ಮರ್ತ್ಬಿಟ್ಟಿದೆ. ಇಟ್ಸ್ ಓಕೆ, ಫೈನ್. ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ಎಂಟ್ರೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಸೊ ಟೈಮು ಎಕ್ಸಾಕ್ಟ್ 9 ಆಗಿದೆ. ಸೊ ಟೈಮ್ ಟು ಸ್ಟಾರ್ಟ್ ದಿ ಟ್ರೆಕ್ಕಿಂಗ್. ಟೈಮ್ ಈಗ 9:30 ಆಯಿತು. ಸೊ 9 o'clock ಎಕ್ಸಾಕ್ಟ್ 9ಗೆ ಬಂದು ಕೂತೆ. ಸೊ ಅವ್ರು ಹೇಳಿದ್ರು ಇನ್ನೂ ಸ್ವಲ್ಪ ಜನ ಬರಬೇಕು, ವೆಯ್ಟ್ ಮಾಡಿ ಅಂತ. ಸೊ ಈಗ ಒಂದು 8 ಜನದ ಗ್ರೂಪ್ ಆಗಿದ್ದೀವಿ. ಸೊ ವಿ ಆಲ್ ಸ್ಟಾರ್ಟೆಡ್ ಕ್ಲೈಂಬಿಂಗ್ ಟುಗೆದರ್. ಸೊ ಇಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಶುರು ಆಗುತ್ತೆ, ಕ್ಲೈಂಬಿಂಗ್ ಶುರು ಆಗುತ್ತೆ. ಓ ಮೈ ಗಾಡ್, ವಾಟ್ ಎ ವ್ಯೂ. ಸ್ವಲ್ಪ ಸಣ್ಣದಿದೆ ರೋಡ್. ಓ ಇಲ್ಲೊಂದು ರೂಟ್ ಇದೆ. ನಮ್ಮ ಗೈಡ್ ಹೇಳ್ತಾರೆ ಇಲ್ಲಿಂದ ಹೋಗೋಣ, ಸ್ವಲ್ಪ ಈಸಿ ಆಗುತ್ತೆ ಅಂತ. ನಾನು ಟಫ್ ಇದ್ರೆ ಅದರಲ್ಲೇ ಹೋಗೋಣ ಅಂದೆ. ಸರ್ ಇದೊಂದು 45 ಡಿಗ್ರಿ ಇದೆಯಾ? ಹಾಂ. ಹತ್ತಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು 14 ಮಿನಿಟ್ಸ್ ಆಗಿದೆ. ಆಲ್ರೆಡಿ ಒಂದು 1/2 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ. ಸೊ ಎಲಿವೇಶನ್ 913 ಮೀಟರ್ಸ್ ಗೇನ್ ಆಗಿದೆ. ಹಾಂ, ಮಂಚಿನ ಮೇಲೆ. ಓ ಅಲ್ಲಿ ಹಿಂದೆ ಕಾಣಿಸ್ತಿರೋದು ಮಂಚಿನ ಮೇಲೆ ಡ್ಯಾಮ್. ಅಲ್ಲೇ ನೀರ ಇದು? ಹಿಂಗೆ ಬರ್ಬೇಕಾ? ಮಂಚನಬೆಲೆ ಡ್ಯಾಮ್. ಸರ್ ಚಿರತೆ ಏನಾದ್ರು ಇದೆಯಾ ನೈಟಾ? ಎಷ್ಟು ಸ್ಟೆಪ್ ಇದೆ ಇದು? ಆಲ್ಮೋಸ್ಟ್ ಕಂಟಿನ್ಯೂಸ್ ಸ್ಟೆಪ್ ಇದೆ. ಇನ್ನೂ 1 ಕಿಲೋಮೀಟ್ರ್ ಆಗಿಲ್ಲ. ಸೊ 1014 ಮೀಟರ್ ಮೇಲೆ ಬಂದುಬಿಟ್ಟಿದ್ವಿ ಆಲ್ರೆಡಿ.
ಜಾರ್ಖಂಡ್ ಹೇಳ್ತಿದ್ದಾರೆ. ಇದವ್ರಿಗೆ ನಾವು ಬಂದಿದ್ದು ರೋಡು. ಈಗ ಒಂದು ಆ್ಯಕ್ಚುಯಲ್ ಕ್ಲೈಂಬಿಂಗ್ ಶುರು ಆಗುತ್ತೆ. ನೋಡಲಿಕ್ಕೆ ಪಿಕ್ಚರ್ ಒಂಥರ ಸೂಪರ್ ಆಗಿದೆ. ತಡಿಸಿ ತೋರಿಸ್ತೀನಿ ನೋಡಿ. ನೀವು ಎಷ್ಟು ಈಸಿಯಾಗಿ ಹತ್ತಿದ್ದೀರ ಆರಾಮಾಗಿ. ಒಳ್ಳೆ ಐಡಿಯಾ ಇದು. ನೋಡ್ಬೇಕಾದ್ರೆ ನಂಗೆ ಗೊತ್ತಾಗಲ್ಲ, ನೋಡ್ಬೇಕಾದ್ರೆ ಗೊತ್ತಾಗಲ್ಲ, ಹತ್ಬೇಕಾದ್ರೆ ಸ್ಟಿಪ್ ಗೊತ್ತಾಗುತ್ತೆ. ಮೀಟರ್ ಮೇಲೆ ಬಂದಿದ್ದೀವಿ. ಎಕ್ಸಾಕ್ಟ್ ಎಷ್ಟು ಅಂತ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಹಾಫ್ ಬಂದಿದ್ದೀವಂತೆ. 1 ಕಿಲೋಮೀಟರ್ ಟು ಗೋ. ಇವೆಲ್ಲ ಕೋಟೆ ಬಾರ್ಡರ್. ಗೈಡಿಗೆ ಜಸ್ಟ್ ಹೇಳಿದ್ರು ಇದು ಶಿವಗಂಗಾ ಬೆಟ್ಟ ಅಂತೆ. ಆಲ್ಮೋಸ್ಟ್ ಒಂದು 3 ವೀಕ್ಸ್ ಬ್ಯಾಕ್ ಹೋಗಿದ್ವಿ. ಶಿವಗಂಗಾ ಬೆಟ್ಟ. ಸೊ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಹೋಗ್ಯಾ. 9:30. ಸೊ ಆಲ್ಮೋಸ್ಟ್ 1.53 ಅಂದರೆ 1.5 ಕಿಲೋಮೀಟರ್ ಬಂದಿದ್ವಿ. 1 hour 15 minutes. ಸೊ 1155 ಮೀಟರ್ ಮೇಲೆ ಬಂದಿದ್ದೀವಿ ಅಂತ. ಏನು ಆಯಾಸ ಆಗ್ತಿಲ್ಲ. ಸೊ ಮಧ್ಯೆ ಬ್ರೇಕ್ ತಗೋತಾ ಬಂದರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ಎತ್ತಿದ್ರೆ ಸರ್ ಇಲ್ಲಿ ಒಳಗೆ ಹೋಗಿ ನೋಡ್ಬೋದಲ್ಲ? ಹಾಂ, ಓ ಇಲ್ಲಿ ಸ್ಟೇ ಆಗಲಿಕ್ಕೆ. ಇಲ್ಲೊಂದು ಪಾಂಡ್ ಕೂಡ ಇದೆ. ಸೊ ಮೋಸ್ಟ್ಲಿ ನೀರು ಶೇಖರಣೆ ಮಾಡಲಿಕ್ಕೆ ಅನಿಸುತ್ತೆ ಇದು. ಓ ಇಷ್ಟೇ ನಮ್ಮ ಮನೆ. ಸೂಪರ್ ಆಗಿದೆ. 270 ವರ್ಷನಾ? 570 ವರ್ಷ ಹಿಂದೆ. ಹಿಂಗೆ ಹೋಗ್ಬೋದಾ? ಹಾಂ, ಓಪನ್ ಇದೆ. ಇಲ್ಲೂ ಕೆಲವೊಂದು ರೂಮ್ಗಳಿದೆ. ಓಕೆ, ಓ ಅಲ್ಲೊಂದು ಮಂಟಪ ಇದೆ. ಹೌದು, ಚೆನ್ನಾಗಿ ಇದಲ್ವಾ ಮೇಲ್ಗಡೆ? ಹೌದು, ಅಲ್ಲಿ ಮೇಲ್ಗಡೆ ಮರ ಹೆಂಗೆ ಬಂದಿದೆ ಗೋಡೆ. ಮೋಸ್ಟ್ಲಿ ಹೀಗೆ ಹೋಗ್ತೀವಿ ಅನ್ಸುತ್ತೆ. ಹಿಂಗೆ ಹೋಗ್ಬೇಕು ಸರ್. ಈಗ ಹೀಗೆ ಹೋಗ್ಬೇಕು. ಈಗ ಆಲ್ಮೋಸ್ಟ್ ಮೇಲ್ಗಡೆ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಆ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ರೂಟ್ ಇದೆಯಂತೆ. ಸೊ ಲೆಮನ್ ಗ್ರಾಸ್ ಆಯ್ತಾ? ಟೀಗೆ ಆಗ್ತಲ್ಲ ಅದು. ಹಾಂ, ಮತ್ತೆ ಬೇರೆ ಬಂದಿವಿ. ಇಷ್ಟೊತ್ತು ಬಂದಿದ್ದಕ್ಕಿಂತ ಈ ಟೆರೇನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇಷ್ಟನ್ನು ಬರೀ ಕಲ್ಲು ಬಂಡೆ ಮೇಲೆ ಬರ್ತಾಯಿದ್ವಿ. ಈಗ ಮಧ್ಯೆ ಸ್ವಲ್ಪ ಮಣ್ಣು ಕಲ್ಲು ಎಲ್ಲ ಮಿಕ್ಸ್ ಇದೆ.
ऊपर है ना, बैठ के जाना पड़ेगा। इस पत्थर के दूसरी साइड। So finally, so 2.16 meter, 2 kilometer almost. Super. 360-degree view of Savandurga. ಸೊ ಟೈಮಿಗೆ ಆಲ್ಮೋಸ್ಟು 12 PM ಆಯಿತು. ಇಲ್ಲಿ ಕೆಳಗಡೆ ಇಲ್ಲಿ ಶುರು ಮಾಡ್ತಾಯಿದ್ವಿ. ಮೇಲ್ಗಡೆ ಬರಲಿಕ್ಕೆ ಒಂದು 2.25 ಕಿಲೋಮೀಟರ್ ಆಗಿತ್ತು. ಅಂದರೆ ರೌಂಡ್ ಸ್ವಲ್ಪ ಮಧ್ಯೆ ರೆಸ್ಟ್ ಎಲ್ಲ ಮಾಡಿ ಮೇಲ್ಗಡೆ ಬರಲಿಕ್ಕೆ ಆಲ್ಮೋಸ್ಟು ರೆಸ್ಟ್ ಮಾಡಿ ವಾಪಸ್ ಹೋಗ್ಲಿಕ್ಕೆ 2 hour 30 minutes ಆಗಿದೆ. ಸೊ ಬಂದದ್ದಾರಲ್ಲೇ ಸೇಮ್ ರೂಟಲ್ಲಿ ವಾಪಸ್ ಶುರು ಮಾಡ್ತಾಯಿದ್ವಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಕಾಣಿಸಿದ್ರೆ ಬಸವನ ಮಂಟಪ, ಅಲ್ಲಿಂದ ಕೆಳಗಡೆ ಬಂದಿದ್ವಿ. ಮಂಟಪದ ಹತ್ರ ಬಂದಿದೆ ಆಲ್ಮೋಸ್ಟ್. ಮಂಟಪ ಅಂದರೆ ನಮ್ಮ ರಾಜಾರಾಣಿಯರು ಅಥವಾ ಅವರ ರಾಜ ಬಂದಾಗ ಇಲ್ಲಿ ಉಳ್ಕೋತಾ ಇರೋದಂತೆ. ವಾಪಸ್ ಬಂದಿದ್ದೀವಿ. ಸರ್ ಇದೇನು ಮೋಸ್ಟ್ ಡಿಫಿಕಲ್ಟ್ ಪಾರ್ಟು? ಇದು ಮುಗಿದು ಆಲ್ಮೋಸ್ಟ್ ಮುಗಿದಂಗೆ. ಸೊ ಆಲ್ಮೋಸ್ಟು 3.5 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಇನ್ನೊಂದು 500 ಮೀಟರ್ಸ್ ಅಥವಾ 700 ಮೀಟರ್ಸ್ ಒಳಗೆ ಫುಲ್ ಕೆಳಗಡೆ ಇಳಿದ್ಬಿಡ್ಬೋದು. ಸೊ ನಾ ಇಷ್ಟು ದಿನ ಮಾಡಿದ್ದ ಟ್ರೆಕ್ಗಳಲ್ಲಿ ಇದೊಂಥರ ಡಿಫ್ರೆಂಟ್ ಇದೆ ಟ್ರೆಕ್. ಸೊ ಹಿಂಗೆ ಹೋಗ್ಬೇಕಾ? थोड़ा रफ तो गार्डन से जाकर 500 meters.
ಸೊ ಆಲ್ಮೋಸ್ಟ್ ಕೆಳಗಡೆ ಇಲ್ಲಿ ಬಂದುಬಿಟ್ವಿ. ಎಂಟ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಮೇಲೆ ಹೋಗಿ ಬರಲಿಕ್ಕೆ ಆಲ್ಮೋಸ್ಟು 3.5 hours ತೊಗೊಂಡ್ವಿ. ಡಿಸ್ಟೆನ್ಸ್ ಬಂದು 4 kilometers. ಮೇಲೆತ್ತಿ ಮತ್ತು ಅಲ್ಲಿ ಕೂತು ಕೆಳಗಡೆ ಇಳಿಲಿಕ್ಕೆ ಆಲ್ಮೋಸ್ಟು 3.5 hours ತೊಗೊಂಡಿದ್ವಿ. ಹೈಟ್ ವೈಸ್ ಆಲ್ಮೋಸ್ಟು 4022 feet ಅಂತೆ. ನಾವು 1200 meterವರೆಗೂ ಅಲ್ಲಿ ರೀಚ್ ಆಗಿದ್ವಿ. ಸೊ ಎಲಿವೇಷನ್ ಗೇನ್ ಬಂದು ಆಲ್ಮೋಸ್ಟ್ 450 meters ಹತ್ತಿದ್ವಿ. ಸೊ ಟೋಟಲಿ ಇವತ್ತಿನ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಇಟ್ಸ್ ವೆರಿ ನೈಸ್ ಟ್ರೆಕ್. ಸೊ ಆ್ಯಸ್ ಪರ್ ಮೀ ಇಟ್ಸ್ ಈಸಿ ಟು ಮಾಡ್ರೇಟ್, ಐ ಕ್ಯಾನ್ ಸೇ. ಈಸಿಲಿ ಮಾಡ್ಬೋದು. ಕೆಲವೊಂದು ಕಡೆ ಟ್ರಿಕ್ಕಿ ಇರುತ್ತೆ. ಗೈಡ್ ಹೇಗೆ ಹೇಳ್ತಾರೋ ಹಾಗೆ ಫಾಲೋ ಮಾಡಿಬಿಟ್ರೆ ಸೊ ವಿ ಕ್ಯಾನ್ ಈಸಿಲಿ ಡೂ ದ ಟ್ರೆಕ್. ಸೊ ಏಜ್ ರಿಸ್ಟ್ರಿಕ್ಷನ್ ಸ್ವಲ್ಪ ದೊಡ್ಡವರೇ ಬಂದರೆ ಬೆಟರು. ಸಣ್ಣ ಮಕ್ಕಳಿಗೆ ಪಾಪ ಗೊತ್ತಾಗಲ್ಲ. ಸೊ ಆದಷ್ಟು 10-12 years ಆ್ಯಂಡ್ ಅಬೋವ್ ಅವ್ರನ್ನ ಕರ್ಕೊಂಬಂದರೆ ಒಳ್ಳೆಯದು. ಸೊ ಗೈಡ್ ಇರೋದ್ರಿಂದ ದೇ ವಿಲ್ ಮ್ಯಾನೇಜ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಲೆಟ್ಸ್ ಮೀಟ್ ಯು ಇನ್ ದಿ next video. Till then, take care. Bye bye.